ಗ್ಯಾರಂಟಿ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ. 25 ವರ್ಷಗಳಿಂದ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ನೀಡಿರುವಂತಹ ಈ ಡೈರೆಕ್ಟರ್ ಈಗ ಸೋಲಿನ ಸುಳಿಯಲ್ಲಿ ಸಿಲುಕೊಂಡಿದ್ದಾರಂತೆ. ಅಪ್ಪು ಚಿತ್ರದ ನಿರ್ದೇಶಕರಾಗಿರೋ ಇವರು ಸದ್ಯ ತಮಿಳಿನ ಸೂಪರ್ ಸ್ಟಾರ್ ಒಬ್ಬರ ಹಿಂದೆ ಬಿದ್ದಿದ್ದಾರಂತೆ. ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಹಿಟ್ ಮೂವಿಗಳನ್ನ ನೀಡಿ ಎಲ್ಲಾ ನೀಡಿದಂಥ ಮೂವಿಗಳು ಬ್ಲಾಕ್ ಬಸ್ಟರ್ ಆಗಿದೆಯಂತೆ. ಸೊ ಯಾರಾದ ಹೀರೋ, ಯಾರೀ ಡೈರೆಕ್ಟರ್, ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ, ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ನಿಮಗಾಗಿ ಕಾಯ್ತದೆ. ಟೇಕ್ ಅ ಲುಕ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಲಾಂಚ್ ಆದ ಬ್ಲಾಕ್ ಬಾಸ್ಟರ್ ಸಿನಿಮಾದ ನಿರ್ದೇಶಕ ಪೂರಿ ಜಗನ್ನಾಥ್ ಈಗ ಯಶಸ್ಸಿನ ಹುಡುಕಾಟದಲ್ಲಿದ್ದಾರೆ. ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ಮಾಡಿರೋ ಪೂರಿ ಜಗನ್ನಾಥ್ ಸ್ಮಾರ್ಟ್ ಶಂಕರ್ ಸಿನಿಮಾದ ನಂತರ ಚೇತರಿಸಿಕೊಂಡ್ರು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಲೈಗರ್ ಮತ್ತು ಡಬಲ್ ಸ್ಮಾರ್ಟ್ ಫ್ಲಾಪ್ ಆದ ಬಳಿಕ ಮತ್ತೆ ಸೋಲುಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಪೂರಿ ಜಗನ್ನಾಥ್ ಸದ್ಯ ನಾಗಾರ್ಜುನ್ ರಂತಹ ಸೀನಿಯರ್ ಆಕ್ಟರ್ಗೆ ಸಿನಿಮಾ ಮಾಡೋ ಆಲೋಚನೆಯಲ್ಲಿದ್ದಾರೆ. ಅದರ ನಡುವೆ ಈಗ ಪೂರಿ ತಮಿಳಿನ ಸೂಪರ್ ಸ್ಟಾರ್ಗೆ ಸಿನಿಮಾ ಮಾಡಿ ಅದೃಷ್ಟವನ್ನ ಪರೀಕ್ಷಿಸಲು ಹೊರಟಿದ್ದಾರೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್. ಮಕ್ಕಳ ಸೆಲ್ವನ್ ವಿಜಯ್ ಸೇತುಪತಿ ಪೂರಿ ಜಗನ್ನಾಥ್ ಸಿನಿಮಾ ಮಾಡಲು ತಯಾರಿ ನಡೆಸಿದ್ದು ಈಗಾಗಲೇ ಒಂದು ಹಂತದ ಮಾತುಕತೆಯನ್ನ ಮುಗಿಸಿದ್ದಾರೆ. ಪೂರಿ ಜಗನ್ನಾಥ್ ಗೆಲ್ಲೋದಕ್ಕೆ ಸದ್ಯ ವಿಜಯ್ ಸೇತುಪತಿಯಂತಹ ಹಿರಿಯ ಮತ್ತು ಅನುಭವಿ ನಟನ ಅಗತ್ಯವಿದೆ. ಕಳೆದ ವರ್ಷ ಯಾರೂ ನಿರೀಕ್ಷೆ ಮಾಡಿರದ ವಿಜಯ್ ಸೇತುಪತಿ ಅಭಿನಯದ ಮಹಾರಾಜ ಸಿನಿಮಾ ದಾಖಲೆಯ ಕಲೆಕ್ಷನ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಗಾ ಹಿಟ್ ಆಯಿತು. ಈ ಮೆಗಾ ಹಿಟ್ ಸಿನಿಮಾದ ಬಳಿಕ ವಿಜಯ್ ಯಾರ ಸಿನಿಮಾದಲ್ಲಿ ನಟಿಸ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲಿಯೂ ಇತ್ತು. ಈಗ ಪೂರಿ ಜಗನ್ನಾಥ್ ಜೊತೆಗಿನ ಸಿನಿಮಾಗೆ ಓಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಸುದ್ದಿ ಇದೆ. ವಿಜಯ್ ಸೇತುಪತಿ ತಮ್ಮ ಸಿನಿಮಾ ಕೆರಿಯರ್ನಲ್ಲಿ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ಮತ್ತು ಹೊಸಬರಿಗೆ ಅವಕಾಶಗಳನ್ನ ನೀಡಿದ್ದಾರೆ. ಫ್ಲಾಪ್ಗಳಿಂದ ಬಳಲುತ್ತಿರುವ ನಿರ್ದೇಶಕರೊಂದಿಗೆ ಸಹ ಕೆಲಸ ಮಾಡಿ ಗೆಲ್ಲಿಸಿ ತೋರಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಪೂರಿ ಜಗನ್ನಾಥ್ ಅಂಥದ್ದೇ ಒಂದು ಮೆಗಾ ಗೆಲುವಿನ ನಿರೀಕ್ಷೆಯಲ್ಲಿದ್ದು ಪೂರಿ ಜಗನ್ನಾಥ್ ಜೊತೆ ಸಿನಿಮಾ ಮಾಡೋ ಮೂಲಕ ಅವರಿಗೂ ಒಂದು ಬ್ರೇಕ್ ನೀಡೋ ಮನ್ಸು ಮಾಡಿದ್ದಾರೆ ಮಕ್ಕಳ್ ಸೆಲ್ವನ್. ಪೂರಿ ಜಗನ್ನಾಥ್ ಮೊದಲಿನಿಂದಲೂ ಶೂಟಿಂಗ್ನಲ್ಲಿ ಶಿಸ್ತು ಪಾಲಿಸುವುದಕ್ಕೇನೆ ಫೇಮಸ್. ಹಾಗಾಗಿ ವಿಜಯ್ ಸೇತುಪತಿ ಬ್ಯುಸಿ ಇದ್ರೂ ಪೂರಿ ಜಗನ್ನಾಥ್ ಸಿನಿಮಾಗೆ ಹೆಚ್ಚಿನ ಡೇಟ್ಗಳನ್ನ ನೀಡುವ ಅವಶ್ಯಕತೆ ಇಲ್ಲ. ಅಲ್ಲದೆ ವಿಜಯ್ ಸೇತುಪತಿಗೆ ಫ್ಯಾಮಿಲಿ ಇಮೇಜ್ ಮತ್ತು ಆಕ್ಷನ್ ಹೀರೋ ಇಮೇಜ್ ಎರಡೂ ಇದ್ದು ಪೂರಿ ಅವರ ಜೊತೆ ನಟಿಸುವುದು ಸುಲಭ. ಹಾಗಾಗಿ ಜನರ ನಿರೀಕ್ಷೆಯಂತೆ ಈ ಇಬ್ಬರು ದಿಗ್ಗಜರು ಒಂದು ಸಿನಿಮಾಕ್ಕಾಗಿ ಒಂದಾಗ್ತಾ ಇರೋದ್ರಿಂದ ಒಂದು ಸಖತ್ತಾದ ಆಕ್ಷನ್ ಥ್ರಿಲ್ಲರ್ ಸಿನಿಮಾನೋ ಅಥವಾ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಡ್ರಾಮಾನೋ ನಿರೀಕ್ಷೆ ಮಾಡಬಹುದಾಗಿದೆ. ಶಿವರಾಜ್ ಕುಮಾರ್ ಅವರ ಯುವರಾಜ, ನಮ್ಮ ಅಪ್ಪು ಸಿನಿಮಾನ ಡೈರೆಕ್ಟ್ ಮಾಡಿರುವಂತಹ ಪೂರಿ ಜಗನ್ನಾಥ್ ಅವರು ಇನ್ನು ಮುಂದೆ ಆದ್ರೂ ಒಳ್ಳೆ ಹಿಟ್ ಸಿನಿಮಾಗಳನ್ನ ನೀಡಲಿ, ಅವ್ರು ಮಾಡಿದಂಥ ಸಿನಿಮಾಗಳೆಲ್ಲ ಹಿಟ್ ಆಗಲಿ ಅನ್ನೋದೇ ಅವರ ಅಭಿಮಾನಿಗಳ ಆಶಯ. ನೋಡಿದ್ರಲ್ಲ, ಈ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸದ್ಯ ಖಚಿತ, ನ್ಯಾಯ ನಿಶ್ಚಿತ.